ಒಂದ್ಸರಿ ಕ್ಷಮಿಸು. ಆದ್ಯ ನಿನ್ನ ತಂಗಿ, ಈ ಮನೆ ಮಗಳು. ನೀನು ಆದ್ಯ ಜೊತೆ ಶ್ರಾವಣಿ ಜೊತೆ ಸೇರ್ಕೋ, ಪರವಾಗಿಲ್ಲ. ಆದರೆ ನನ್ನ ಹತ್ರ ಅವ್ರ ವಿಷಯ ಮಾತಾಡಬೇಡ. ಯಾಕೆ ಮಾತಾಡಬಾರ್ದು ಅಭಿ? ಶ್ರಾವಣಿ ಅವರಾಗ್ಲಿ ಆದ್ಯ ಆಗ್ಲಿ ಏನ್ ತಪ್ಪು ಮಾಡಿದ್ದಾರೆ? ಎಸ್ಪೆಷಲಿ ಆದ್ಯ ಯಾವ ತಪ್ಪು ಮಾಡಿಲ್ಲ. ಅವಳು ಪ್ರೀತಿ ಮಾಡಿದ ಹುಡುಗನ ಮದ್ವೆ ಆಗಿದ್ದಾಳೆ. ನೀನು ಕಾಲೇಜಲ್ಲಿ ಇದ್ದಾಗ ಅದೇ ತಾನೇ ಮಾಡಿದ್ದು. ಇದುವರೆಗೂ ನೀನ್ ಲವ್ ಮಾಡಿ ಮದ್ವೆ ಆಗಿದ್ದ ಹುಡುಗಿ ಯಾರು ಅಂತ ಈ ಮನೇಲಿ ಯಾರಿಗೂ ಗೊತ್ತಿಲ್ಲ. ಆದ್ರೆ ಆದ್ಯ ಹಾಗ್ ಮಾಡಿಲ್ಲ. ಅಟ್ಲೀಸ್ಟ್ ಆದ್ಯ ಮದ್ವೆ ಮಾಡ್ಕೊಂಡ್ಮೇಲಾದ್ರೂ ಧೈರ್ಯವಾಗಿ ಆ ಹುಡುಗನ ಮನೆ ತನಕ ಕರ್ಕೊಂಡ್ ಬಂದಿದ್ಲು. ಅವತ್ತು ಅವಳನ್ನ ಬೈಕ್ ಕಳಿಸ್ಬಿಟ್ಟೆ. ಮನ್ವಿ, ಹುಚ್ಚಿಡ್ತಿದೆ ನಿನ್ಗೆ? ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ವಾ? ಅಭಿ ಮನೆ ಯಜಮಾನ, ಅವ್ನು ಏನೇ ನಿರ್ಧಾರ ತಗೊಂಡ್ರು ಅದ್ರ ಹಿಂದೆ ಒಂದು ಅರ್ಥ ಇರುತ್ತೆ. ಅವನಿಗೆ ಉಲ್ಟಾ ಮಾತಾಡೋಷ್ಟು ದೊಡ್ಡವಳಾಗ್ಬಿಟ್ಯಾ? ಒಳ್ಳೆ ರೀತಿ ತಾನೇ ಮಾತಾಡ್ತಾ ಇರೋದು, ಅದ್ರಲ್ಲಿ ಏನಿದೆ ತಪ್ಪು? ತಪ್ಪುನ ಪ್ರಶ್ನೆ ಮಾಡೋದಕ್ಕೆ ವಯಸ್ಸು ಬೇಕಾಗಿಲ್ಲ. ನ್ಯಾಯ ಎಲ್ಲರಿಗೂ ಒಂದೇ ಆಗಿರ್ಬೇಕು. ಅಭಿಗೊಂದು ನ್ಯಾಯ, ಆದ್ಯಗೊಂದು ನ್ಯಾಯನಾ? ಮನ್ವಿ, ಬಾಯಿ ಮುಚ್ಕೊಂಡು ಹೋಗ್ತಾ ಇಲ್ಲಿಂದ. ನೋ, ನಾನ್ ಯಾಕೆ ಹೋಗ್ಬೇಕು? ನಾನು ಹೋಗಲ್ಲ. ಸುಕನ್ಯಾ ಅಮ್ಮಂಗೆ ನೀವು ತುಂಬ ಸ್ಟ್ರಾಂಗ್ ಅಂತ ಹೇಳಿದ್ದೀನಿ. ನೀವು ಬೇಗ ಹುಷಾರಾಗಿ ಮನೆಗೆ ಬರ್ತೀರಾ ಅಂತ ಅವ್ರಿಗೆ ಹೇಳಿದ್ದೀನಿ. ಅವ್ರು ನನ್ನ ಮಾತನ್ನ ನಂಬ್ಕೊಂಡಿದ್ದಾರೆ. ನೀವು ಬೇಗ ಹುಷಾರಾಗ್ತೀರಾ ಅಲ್ವಾ? ಇವರು ನಿಮ್ಮ ತಂದೆನಾ? ತಂದೆ ಅಲ್ಲ, ಅದಕ್ಕಿಂತ ಹೆಚ್ಚು. ಇವರು ಮಗಳಲ್ಲ, ಅದಕ್ಕಿಂತ ಹೆಚ್ಚು. ಇಬ್ಬರು ಅಪ್ಪ ಮಗಳಿಗಿಂತ ಹೆಚ್ಚಾಗಿದ್ರು. ಇವ್ರಿಗೆ ಶ್ರಾವಣಿ ಅಕ್ಕ ಅಂದರೆ ಪ್ರಾಣ. ಶ್ರಾವಣಿ ಅಕ್ಕಗೆ ಇವ್ರಂದ್ರೆ ಮಮತೆ. ಮಗಳಿಗಿಂತ ಒಂದು ಪಟ್ಟು ಜಾಸ್ತಿನೇ ಇದೆ. ಸಿಸ್ಟರ್, ಈ ಥರ ಕೇಸ್ಗಳನ್ನ ನೀವು ತುಂಬ ನೋಡಿರ್ತೀರ. ನಮ್ಮ ಮಾವ ಸರಿ ಹೋಗ್ತಾರೆ ಅಲ್ವಾ? ಹಾಂ, ಎಷ್ಟೋ ಈ ಥರ ಕೇಸ್ಗಳು ರಿಕವರಿ ಆಗಿದೆ, ಹುಷಾರಾಗ್ತಾರೆ. ಹಾಂ, ಇವ್ರಿಗೋಸ್ಕರ ಇಡೀ ಮನೆಯೇ ಕಾಯ್ತಾ ಇದೆ. ಇವರೊಬ್ಬರು ಹುಷಾರಾಗಿ ವಾಪಸ್ ಬಂದರೆ ಸಾಕು. ಸುಖ, ಸಂತೋಷ, ನೆಮ್ಮದಿ ಎಲ್ಲ ಇವ್ರ ಜೊತೆ ಬರುತ್ತೆ. ಪವಿತ್ರ ಅವರೇ, ನೀವು ಹುಷಾರಾಗಿದ್ದೀರಾ? ಯಾಕೆ ಕೇಳ್ತಿದ್ದೀರಾ? ಅಲ್ಲ, ಯಾಕೋ ಡಲ್ ಆಗಿದ್ದೀರಾ ಅಂತ ಕಾಣಿಸ್ತಾ ಇದೆ. ನೈಟ್ ಶಿಫ್ಟ್ ಮಾಡ್ತಿದ್ದೀರಲ್ಲ, ಅದಕ್ಕೆ ಟಯರ್ಡ್ ಆಗಿರೋ ಥರ ಕಾಣಿಸ್ತಾ ಇದೆ. ಅದಕ್ಕೆ ಕೇಳಿದೆ. ಹಾಗೇನಿಲ್ಲ, ಐ ಆಮ್ ಫೈನ್. ಯಾರೂ ICUಲಿ ತುಂಬ ಹೊತ್ತಿರೋದು ಬಿಡಲ್ಲ. ನೀವು ಆಚೆ ಹೋಗ್ಬೋದಾ?
ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡ್ಲಿ, ಆಮೇಲೆ ನಾನು ಸುಮ್ನಾಗ್ತೀನಿ. ಏಯ್, ಏನೇ ಉತ್ತರ ಕೊಡ್ಬೇಕು ನಿನ್ಗೆ? ಬಾಯಿ ಮುಚ್ಕೊಂಡು ಹೋಗ್ತಾ ಇರು. ಸಾರಿ ಮಾಮ್, ನೀವು ಮಧ್ಯ ತಲೆ ಹಾಕ್ಬೇಡಿ. ಅಬಿಗೆ ಕೇಳ್ಬಾರ್ದು ಪ್ರಶ್ನೆ ಕೇಳಿ ಅವನ್ ತಪ್ಪನ್ನ ಹೇಳ್ತಾ ಇಲ್ಲ, ನಾನು ಸಿಚುವೇಶನ್ನ ಅರ್ಥ ಮಾಡಿಸ್ತಿದ್ದೀನಿ. ಆದ್ಯ ತಪ್ಪು ಮಾಡಿರ್ಬೋದು, ಅವಳು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅವಳಿಗೆ ಬೇರೆ ಆಪ್ಷನ್ ಇರ್ಲಿಲ್ಲ ಅಲ್ವಾ? ಓ, ಇದನ್ನೆಲ್ಲ ಹೀಗೆ ಹೇಳು ಅಂತ ಆದ್ಯ ಹೇಳ್ಕೊಟ್ಲಾ ನಿನ್ಗೆ? ಆದ್ಯ ನಿಂತರ ಪಪ್ಪೆಟ್ ಅಲ್ಲ, ಅವಳಿಗೆ ಜವಾಬ್ದಾರಿ ಇದೆ. ನೋಡಿದ್ವಲ್ಲ ಜವಾಬ್ದಾರಿ ಎಷ್ಟಿತ್ತು ಅಂತ. ನಾನ್ ನಿನ್ನ ಹತ್ರ ಜಗಳ ಆಡಕ್ ಬಂದಿಲ್ಲ, ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡು ನೀನು. ಏಯ್, ಏನೇ ದೊಡ್ಡ ಲೆಕ್ಚರರ್ ತರ ನಿಂತ್ಕೊಂಡು ಪಾಠ ಮಾಡ್ತಾ ಇದೀಯ ನೀನು? ಪಾಠ ಮಾಡ್ತಿಲ್ಲ ಮಾಮ್, ತಿಳಿದವ್ರೆಲ್ಲ ಇದಾರಲ್ವಾ, ಅವ್ರಿಗೆ ಪ್ರಶ್ನೆ ಮಾಡ್ತಿದ್ದೀನಿ ನಾನು. ಅಭಿ ತನ್ ಮದ್ವೆ ಬಗ್ಗೆ ಮುಚ್ಚಿಟ್ಟಿದ್ದಕ್ಕೆ ಅಭಿಗೆ ಶಿಕ್ಷೆ ಕೊಟ್ಟಿದ್ದೀರಾ? ಅಭಿ, ಅವಳ ಮಾತನ್ನ ತಲೆಗೆ ಹಾಕೊಂಡ್ಬಿಡ. ಅವಳಿನ್ನೂ ಚಿಕ್ಕ ಹುಡುಗಿ, ಅವಳಿಗೇನು ಅರ್ಥ ಆಗಲ್ಲ. ಜಾಸ್ತಿ ಆಯ್ತು ಕಣೆ ನಿಂದು. ಇವತ್ತು ಅಭಿನ ಪ್ರಶ್ನೆ ಮಾಡ್ತಾ ಇದೀಯ, ನಾಳೆ ನಮ್ಮನ್ನೆಲ್ಲ ಪ್ರಶ್ನೆ ಮಾಡ್ತೀಯ. ಅಭಿ ಕೋಪ ಮಾಡ್ಕೊಂಡು ಹೋಗಿದ್ದಾನೆ, ಇದ್ರ ಪರಿಣಾಮ ಎದುರಿಸ್ತೀಯ. ಎಲ್ಲ ಸಾವಾಸ್ ದೋಷ ಮಾಮ್. ಶ್ರಾವಣಿಯ ಜೊತೆ ಇದ್ದು ಅವ್ರ ತರನೇ ಪ್ರಶ್ನೆ ಮಾಡೋದನ್ನ ಕಲ್ತ್ಬಿಟ್ಟಿದ್ದಾಳೆ. ಮನವಿ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗೆ ಅನಿಸುತ್ತೆ ಕಣಯ್ಯ ಅಭಿ. ನಂಗೆ ಗೊತ್ತು ಅಂಕಲ್. ನನಗೆ ಗೊತ್ತು ಕಣಯ್ಯ, ನೀನು ಭಾಳ ಬುದ್ಧಿವಂತ, ಎಲ್ಲ ಅರ್ಥ ಮಾಡ್ಕೊಳ್ತೀಯ ಅಂತ ಗೊತ್ತು. ಇಲ್ಲ ಅಂದರೆ ಅವರಮ್ಮ ಅವಳಿಗೆ ಅಷ್ಟೊಂದು ಪ್ರಶ್ನೆ ಕೇಳ್ತೀವಿ, ಸುಮ್ಮನೆ ಎದ್ದು ಬರ್ತಿದ್ಯಾ? ನಿನ್ನ ಮೈಂಡು ತುಂಬ ಮೆಚುರಿಟಿ ಇದೆ ಕಣಯ್ಯ. ಆದರೆ ಆದ್ಯ ವಿಚಾರ ಅರ್ಥ ಮಾಡ್ಕೊಳ್ಳೋಷ್ಟಲ್ಲ. ಕಿಂಡಲ್ ಮಾಡ್ತಿಲ್ಲ ಕಣಯ್ಯ, ನಿಜ ಹೇಳ್ತಿದ್ದೇನೆ. ಆದರೆ ಒಂದು ಸಲ ಆದ್ಯದ ಜೊತೆ ಮಾತಾಡಯ್ಯ. ಅಂಕಲ್, ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅವಳು ಗೊತ್ತಯ್ಯ, ಆದ್ಯ ನಿನ್ನ ಮೋಸ ಮಾಡಿದ್ದಾಳೆ, ವಂಚನೆ ಮಾಡಿದ್ದಾಳೆ, ನಿನ್ನ ಮಾನ ಮರ್ಯಾದೆನ ಬೀದಿಯಲ್ಲಿ ಹರಾಜಾಕಿದ್ದಾಳೆ. ಆದ್ಯ ಈ ರೀತಿ ಮಾಡ್ತಾಳೆ ಅಂತ ನೀನು ಯೋಚನೆ ಮಾಡಿಲ್ಲ. ಅದೆಲ್ಲ ಗೊತ್ತಿದೆ ಬೆಳೆಯ. ಅಂಕಲ್ ಪ್ಲೀಸ್, ಕೆಲವೊಂದನ್ನು ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲ, ಮತ್ತು ಅಷ್ಟು ಈಸಿಯಾಗಿ ಕ್ಷಮಿಸೋದಕ್ಕೂ ಆಗಲ್ಲ. ಈ ವಿಚಾರದಲ್ಲಿ ನಂಗೆ ಯಾರೂ ಬುದ್ಧಿವಾದ ಹೇಳಕ್ಕೆ ಬರಬೇಡಿ ಪ್ಲೀಸ್. ಆಯಿತು ಬಿಡಯ್ಯ, ಆದ್ಯ ವಿಚಾರ ನಾನು ಮಾತಾಡಲ್ಲ. ಹೋಗಲಿ, ಈ ನಿನ್ನ ಸೀಕ್ರೆಟ್ ಮದುವೆ ವಿಚಾರ ಮನೆಯವ್ರ ಹತ್ರ ಮಾತಾಡೋಕ್ಕಾದ್ರೂ ರೆಡಿಯಾಗಿದೆಯಾ? ನೋ ವೇಸ್. ಅದನ್ನು ಹೇಳೋದ್ರಿಂದ ಈ ಮನೇಲಿ ಇನ್ನಷ್ಟು ಪ್ರಾಬ್ಲಮ್ ಆಗುತ್ತೆ ಹೊರತು ಏನು ಸೊಲ್ಯೂಷನ್ ಬರಲ್ಲ. ಅದು ಬೇಡವಾ? ಬೇಡ ಬಿಡಯ್ಯ. ಅದು ಸರಿ, ಬೆಳಗಿಂದ ಯಾಕೆ ನಿನ್ನ ಮೂಡು ಒಂದು ಥರ ಆಗಿದೆಯಲ್ಲ? ಎಲ್ಲ ಅವಳಿಂದನೇ. ಅವಳು ಅಂದರೆ ಶ್ರಾವಣಿ ತಾನೆ? ಪದೇ ಪದೇ ಅವಳ ಹೆಸರು ಯಾಕೆ ಹೇಳ್ತೀರಾ? ಬಿಡಿ. ಓಹೋ, ಮುಂಚೆ ಶ್ರಾವಣಿ ಹೆಸರು ಹೇಳಿದ್ರೆ ಜೇನು ತುಪ್ಪ ಇದ್ದಂಗೆ ಇರ್ತದೆ, ಈಗ ಜೇನು ಹುಳ ಆಗೋಗ್ಬಿಟ್ಟಿದ್ಯಾ? ಅಂಥದ್ದೇನಾಯ್ತಯ್ಯ? ಇರಲಿ ಬಿಡ ಅಂತ ಹೇಳಿ ಹೇಳಿ ಮತ್ತೆ ಯಾಕೆ ಅದನ್ನೇ ಕೇಳ್ತಿರಲ್ಲ? ನಂಗೆ ಅದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟ ಇಲ್ಲ. ಇವಾಗ ಸಿಗರೇಟ್ ಯಾಕೆ ಬಿಸಾಡೋದನ್ನ? ಟೆನ್ಷನ್ ರಿಲೀವ್ ಮಾಡ್ಕೊಳ್ಳೋಕ್ಕೆ ಇದಿರೋದು ಒಂದೇ. ಇನ್ನೂ ಬಿಸಾಡು ಅಂತೀರಾ? ಓಹೋ, ಟೆನ್ಷನ್ ಕಡಿಮೆ ಮಾಡ್ತಿದ್ದ ಹೆಂಡ್ತಿನೇ ಟೆನ್ಷನ್ ಕೊಡ್ತಾ ಇದ್ದಾಳೆ. ಆ ಟೆನ್ಷನ್ ಕಡಿಮೆ ಮಾಡೋದಕ್ಕೆ ಸಿಗರೇಟ್ ಸತ್ತಾ ಇದ್ಯಾ ಅಲ್ವಾ? ಹೌದು. ಇದರಿಂದ ನೀವು ಉದ್ಧಾರ ಆಗಲ್ಲ, ಸಿಗರೇಟ್ ಕಂಪ್ನಿ ಉದ್ಧಾರ ಆಗುತ್ತೆ. ಏನಾದರೂ ಮಾಡ್ಕೊಳ್ಳಯ್ಯ, ನಾನು ಬರ್ತೀನಿ.